ಮೈಸೂರು ಟು ಬೆಂಗಳೂರು ಜನರಲ್ ಬೋಗಿ ಟ್ರೈನ್ ನ ಬಾತ್ರೂಮ್ ನೋಡಿದರೆ ನೀವು ಪಕ್ಕ ಶಾಕ್ ಆಗ್ತೀರಾ. ನೋಡಬಹುದು ಯಾರೋ ಒಬ್ರು ಎತ್ಬಿಟ್ಟು ನೀರ್ ಹಾಕಿಲ್ದರೆ ಹೋಗ್ಬಿಟ್ಟಿದ್ದಾರೆ. ಇದು ನಮ್ಮ ಇಂಡಿಯನ್ ರೈಲ್ವೇಸ್ ನ ಪರಿಸ್ಥಿತಿ. ಇದು ಜನರ ತಪ್ಪಲ್ಲ, ಇಂಡಿಯನ್ ರೈಲ್ವೇಸ್ ನ ತಪ್ಪು. ನಾನು ಕೂಡ ಕೈ ತೊಳೆಯೋಣ ಅಂತ ಹೋಗಿದ್ದೆ, ನೀರ್ ಬರ್ತಿರ್ಲಿಲ್ಲ. ಇಂಡಿಯನ್ ರೈಲ್ವೇಸ್ ಅವರು ಕರೆಕ್ಟ್ ಆಗಿ ನೀರ್ ಕೊಟ್ಟರೆ ಯಾರು ಕೂಡ ಈ ಒಂದು ತಪ್ಪನ್ನು ಮಾಡೋದಿಲ್ಲ. ಯಾರೋ ಒಬ್ರು ಕಕ್ಕ ಮಾಡಿ ಹಂಗೇನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದು ನಮ್ಮ ಭಾರತದ ಪರಿಸ್ಥಿತಿ. ನಮ್ಮ ಭಾರತ ಇಂಪ್ರೂವ್ ಆಗ್ಲೇಬೇಕು. ರೀಸೆಂಟ್ ಆಗಿ ಕ್ರಿಕೆಟ್ ಆಡೋಣ ಅಂತ ಮೈಸೂರಿಗೆ ಹೋಗಿದ್ದೆ. ವಾಪಸ್ ಬರುವ ಟೈಮ್ ನಲ್ಲಿ ಟ್ರೈನ್ ಅಲ್ಲಿ ಬಂದೆ. ನಮ್ಮ ಟ್ರೈನ್ ಡೀಟೇಲ್ಸ್ ಇದೆ ನೋಡಿ. ಕರೆಕ್ಟ್ ಆಗಿ 4:15 ಮೈಸೂರು ಬಿಡುತ್ತೆ. ನಾನು ನನ್ನ ಮೊಬೈಲ್ ನಲ್ಲಿ ಟ್ರೈನ್ ಟಿಕೆಟ್ ನ ಬುಕ್ ಮಾಡಿದ್ದೆ UTS ಅಪ್ಲಿಕೇಶನ್ ಮುಖಾಂತರ. 65 ರೂಪೀಸ್ ಆಯ್ತು. ಕರೆಕ್ಟ್ ಆಗಿ 4:20 ಮೈಸೂರು ಬಿಡ್ತು ಟ್ರೈನು. ಆದ್ರೆ ಲೇಟ್ ಆಗಿ ಬೆಂಗಳೂರು ತಲುಪಿದೆ ಅಂತ ಹೇಳ್ಬೋದು. 45 ಮಿನಿಟ್ಸ್ ಲೇಟ್ ಆಗಿ ಬಂತು. ಜನರಲ್ ಟಿಕೆಟ್ ತಗೊಂಡು ಜನರಲ್ ಬೋಗಿಯಲ್ಲಿ ಟ್ರಾವೆಲ್ ಮಾಡೋದೇ ಮಜಾ. ನನಗೆ ಸೀಟ್ ಸಿಕ್ಕಿರ್ಲಿಲ್ಲ. ಕ್ರಿಕೆಟ್ ಆಡಿ ಸುಸ್ತಾಗಿದ್ದೆ, ಜಾಗ ಕೂಡ ಇರ್ಲಿಲ್ಲ. ಮೇಲ್ಗಡೆ ಜಾಗ ಇತ್ತು, ಅದಕ್ಕೆ ನಾನು ಮೇಲ್ಗಡೆ ಎಗರಿ ಮಲ್ಕೊಂಡೆ. ಮೈಸೂರಲ್ಲಿ ಕ್ರಿಕೆಟ್ ಆಡಿ ಸುಸ್ತಾಗಿತ್ತು. ಮಂಡ್ಯ ಬಂದ ತಕ್ಷಣ ನನಗೆ ಎಚ್ಚರಿಕೆ ಆಯ್ತು, ಮುಖ ತಳೆನ ಅಂತ ಹೋದೆ. ಆಗ ನನಗೆ ಗೊತ್ತಾಯ್ತು ನಮ್ಮ ಬೋಗಿಯಲ್ಲಿ ನೀರ್ ಬರ್ತಿಲ್ಲ ಅಂತ. ನನಗಂತೂ ಸಖತ್ ಬೇಜಾರಾಯ್ತು. ವಾಪಸ್ ಬಂದು ಕುತ್ಕೊಂಡೆ. ಇದು ಇಂಡಿಯನ್ ರೈಲ್ವೇಸ್ ನ ಪರಿಸ್ಥಿತಿ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ.